Good morning, everyone. So in the previous class, we have started with the third generation of cellular telephone, where the system provides us the communication using given data also. ಇಲ್ಲಿವರೆಗೂ ನಾವು ಫಸ್ಟ್ ಮತ್ತೆ ಸೆಕೆಂಡ್ ಜನರೇಷನ್ ಒಳಗೆ ಏನ್ ಕಲ್ತಿದ್ವಿ ಬರೀ ವಾಯ್ಸ್ ಸಿಗ್ನಲ್ಸ್ ವೇರ್ ಟ್ರಾನ್ಸ್ಮಿಟೆಡ್ ಇನ್ ದ ಫಸ್ಟ್ that was in the analog form, and in the second generation it was in the form digital form, and now in the third generation they are going to give us the facility of transmitting voice signal as well as data. That is, you can have an interactive calling. ಬರೀ ಮಾತಾಡೋದಷ್ಟೇ ಅಲ್ಲದೆ ಅದ್ರ ಜೊತೆಗೆ ಫೇಸ್ ಟು ಫೇಸ್ ಮಾತಾಡ್ಲಿಕ್ಕೂ ಬರ್ತೈತಿ. ಕಾನ್ಫರೆನ್ಸ್, ವಿಡಿಯೋ ಕಾನ್ಫರೆನ್ಸ್, ಸರ್ಫಿಂಗ್, ವಿಚ್ ಈಸ್ ನಥಿಂಗ್ ಬಟ್ ಸರ್ಚಿಂಗ್ ಫಾರ್ ವಾಟ್ ಎವರ್ ಯು ವಾಂಟ್, downloading the files, watching the movies, listening to music. All these facilities were provided in the third generation cellular telephone system. ಅದು ಬಂದಿರುವಂತ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಎಲ್ಲಿಂದ ಬಂತು? ಇಟ್ ವಾಸ್ ಪ್ರಪೋಸ್ಡ್ ಬೈ ITU, ದಟ್ ಈಸ್ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್. ಇಟ್ ಗೇವ್ ಅ ಗೈಡ್ಲೈನ್ಸ್. ಥರ್ಡ್ ಜನರೇಷನ್ ಮೊಬೈಲ್ ಸಿಸ್ಟಮ್, ಸೆಲ್ಯುಲರ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಒಂದಿಷ್ಟು ಗೈಡ್ಲೈನ್ಸ್ ಅನ್ನ ಕೊಡ್ತು. ನೀವೇನ ಥರ್ಡ್ ಜನರೇಷನ್ ಸಿಸ್ಟಮ್ ಡೆವಲಪ್ ಮಾಡ್ಲಿಕ್ಕತ್ತಿಲ್ಲ, ಅದ್ರೊಳಗೆ ಈ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೋರಿ, ಈ ಎಲ್ಲಾ ಫೀಚರ್ಸ್ ಅನ್ನ ಆಡ್ ಮಾಡ್ಕೋರಿ ಅನ್ನೋದಕ್ಕ ಒಂದು ಡ್ರಾಫ್ಟೆಡ್ ಗೈಡ್ಲೈನ್ಸ್ ಅನ್ನ ಕೊಡ್ತು. ಸೊ ಆ ಗೈಡ್ಲೈನ್ಸ್ ಒಳಗೆ ಬರುವಂತ ಕೀ ಪಾಯಿಂಟ್ಸ್ ಅನ್ನ ನಾವು ಪ್ರೀವಿಯಸ್ ಕ್ಲಾಸ್ ಒಳಗಡೆಗೆ ಸ್ಟಡಿ ಮಾಡೇವಿ. ವಿತ್ ದೋಸ್ ಕೀ ಪಾಯಿಂಟ್ಸ್, IMT, that is internet mobile telephony, was developed, which is having its own different versions which are using different technologies and providing a different transmission speed. ಬೇರೆ ಬೇರೆ ಟೆಕ್ನಾಲಜಿನ ಯೂಸ್ ಮಾಡ್ತಾವು, ಕಮ್ಯುನಿಕೇಶನ್ ಗೆ ಬೇರೆ ಬೇರೆ ಬ್ಯಾಂಡ್ಸ್ ಅನ್ನ ಪ್ರೊವೈಡ್ ಮಾಡ್ತಾವು, ಅಂಡ್ ವಿತ್ ದ ವೇರಿಯೇಷನ್ ಇನ್ ದಟ್ ಬ್ಯಾಂಡ್ ಅಂಡ್ technology, they are going to give you the speed also varied. ಬೇರೆ ಬೇರೆ ಸ್ಪೀಡ್ ನಾಗ ಅದನ್ನ ಕೊಡ್ಲಿಕ್ಕತ್ತ. ಮೊಬೈಲ್ ಕಮ್ಯುನಿಕೇಶನ್ the speed was, the ideal speed that was achievable was around 2 Mbps, 2 Mbps, 2 megabytes per second. ಬಟ್ ಆ 2 Mbps ಅನ್ನ ಯಾವಾಗ್ಲೂ ನಾವು ಎಲ್ಲಾ ಮೂಮೆಂಟ್ ಒಳಗೂ ಅಚೀವ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಡಿಪೆಂಡಿಂಗ್ ಅಪಾನ್ ಹೌ ಯು ಆರ್ ಗೋಯಿಂಗ್ ಟು ಯೂಸ್. ನೀವು ಸ್ಟೇಷನರಿ ಇದ್ದು ಮೊಬೈಲ್ ಆಫೀಸ್ನಾಗ, ಅಥವಾ ಇಫ್ ಯು ಆರ್ ಯೂಸಿಂಗ್ ಇಟ್ ಅಟ್ ಅ ಹೋಮ್ ಆರ್ ಆಫೀಸ್, ಸ್ಟ್ಯಾಂಡಿಂಗ್ ಅಟ್ ಅ ಸೇಮ್ ಪೊಸಿಷನ್, ಒಂದೇ ಪೊಸಿಷನ್ ಒಳಗ ಅಥವಾ ಲಿಮಿಟೆಡ್ ಲೊಕೇಶನ್ ಒಳಗ ಮೂವ್ ಮಾಡ್ಕೊಂತ ಯೂಸ್ ಮಾಡ್ತಿದ್ರಿ ಅಂದ್ರ ಅದು 2 Mbps ದಷ್ಟು ನಿಮಗೆ ಡೇಟಾ ಟ್ರಾನ್ಸ್ಮಿಷನ್ ಸ್ಪೀಡ್ ಅನ್ನ ಕೊಡ್ತೈತಿ. ಬಟ್ ಅದೇ ನೀವು ಕೈಯಾಗ ಇಟ್ಕೊಂಡು ಅಡ್ಡಾಡ್ಕೊಂತ ಮಾತಾಡ್ತಿದ್ರಿ ಅಥವಾ ವೆಹಿಕಲ್ಸ್ ಒಳಗೆ ಇಟ್ಕೊಂಡು ಮಾತಾಡ್ತಿದ್ರಿ ಅಂತಂದ್ರೆ ದೇರ್ ದ ಸ್ಪೀಡ್ ಈಸ್ ಲೆಸ್ ದೆನ್ 2 Mbps. ಸೊ ಈ ಎಲ್ಲಾ ಗೈಡ್ಲೈನ್ಸ್ ಜೊತೆಗೆ ಥರ್ಡ್ ಜನರೇಷನ್ ಸೆಲ್ಯುಲರ್ ಟೆಲಿಫೋನ್ ಸಿಸ್ಟಮ್ ವಾಸ್ ಪ್ರಪೋಸ್ಡ್. Okay, we'll study that one. So these are the guidelines that were provided by internet mobile communication. ಒಂದು ಏನ್ ಮಾಡಿತ್ತು, ಒಂದು ಬ್ಲೂ ಪ್ರಿಂಟ್ ಅನ್ನ ಹಾಕಿ ಕೊಡ್ತು. ಏನೇನು ಫೀಚರ್ಸ್ ಅನ್ನ ನಾವು ಮೇನ್ಲಿ ಅದ್ರೊಳಗ ಆಡ್ ಮಾಡ್ಕೋಬೇಕು, ವಾಟ್ ಆರ್ ದ ಎಕ್ಸ್ಪೆಕ್ಟೆಡ್ ಫೀಚರ್ಸ್ ದಟ್ ಶುಡ್ ಬಿ ಪ್ರೆಸೆಂಟ್ ಇನ್ ಥರ್ಡ್ ಜನರೇಷನ್ ಸೆಲ್ಯುಲರ್ ಟೆಲಿಫೋನ್. ವಾಯ್ಸ್ ಕ್ವಾಲಿಟಿ ಎಕ್ಸಿಸ್ಟಿಂಗ್ ಟೆಲಿಫೋನ್ ನೆಟ್ವರ್ಕ್ ಗೆ ಕಂಪ್ಯಾರಬಲ್ ಇರಬೇಕು, ಅಂದ್ರೆ ವಾಯ್ಸ್ ಕ್ವಾಲಿಟಿ ಶುಡ್ ಬಿ ಗುಡ್. ಹೈ ಸ್ಪೀಡ್ ಪ್ರೊವೈಡ್ ಮಾಡ್ತೀವಿ, ಡೇಟಾನ ಕೊಡ್ಲಿಕ್ಕತ್ತೀವಿ ಅಂತ ಹೇಳಿ ವಾಯ್ಸ್ ಕ್ವಾಲಿಟಿ ಒಳಗ ಕಾಂಪ್ರಮೈಸ್ ಮಾಡುವಂಗಿಲ್ಲ. And then, as I said, the achievable speed, normal speed was 2 Mbps when the user is stationary, standing still, either at a home, either at a particular office, illa bere position dolaga, but ava still agiyadana onde kade stationary agi nintaga achievable speed 2 Mbps ittu. But if he is moving, he is in a vehicle, then it's around 144 kbps. illa ಅಡ್ಡಾಡ್ಕೊಂತ ಅಂದ್ರೆ ಸ್ಪೀಡ್ ಕಡಿಮೆ ಇದ್ದಾಗ, ನಾವ್ ಅಡ್ಡಾಡ್ಕೊಂತ ಮೊಬೈಲ್ ಅನ್ನ ಯೂಸ್ ಮಾಡಿದಾಗ ನಮ್ದು ವಾಕಿಂಗ್ ಸ್ಪೀಡ್ ರೇಟಿಗೂ, ಅಥವಾ ನೀವು ಯಾವ್ದೋ ಒಂದು ವೆಹಿಕಲ್ ನಾಗ ಮೂವ್ ಹಾಕೊಂತ ಮಾತಾಡ್ತೀರಿ ಅಂತಂದ್ರೆ ಕಾನ್ಸ್ಟೆಂಟ್ ಆಗಿ ಅದೇನಿರ್ತೈತಿ, ಜಿಯೋಗ್ರಫಿಕಲ್ ಏರಿಯಾ ಚೇಂಜ್ ಆಗ್ತಾ ಇರ್ತೈತಿ. ಆ ಪರ್ಟಿಕ್ಯುಲರ್ ಟೈಮ್ ದಾಗ ಅಚೀವೇಬಲ್ ಸ್ಪೀಡ್ ವೇರಿಯೇಷನ್ಸ್ ಅದಾವ. ಇಫ್ ಯು ಆರ್ ಇನ್ ಅ ಮೂವಿಂಗ್ ವೆಹಿಕಲ್, ದೆನ್ ಇಟ್ಸ್ ಅರೌಂಡ್ 144. ಇಲ್ಲ ನಾವು ಅಡ್ಡಾಡ್ಕೊಂತ ಪೆಡೆಸ್ಟ್ರಿಯನ್ ಅಂದ್ರೆ ವಾಕಿಂಗ್ ಪರ್ಸನ್ ಹೂ ಇಸ್ ಮೂವಿಂಗ್, ಆ ರೀತಿ ನೀವು ಯೂಸ್ ಮಾಡ್ತಿದ್ರಿ ಅಂದ್ರೆ ಇಟ್ ಈಸ್ 384. ಅಂಡ್ ದೆನ್ ಇಟ್ ಶುಡ್ ಸಪೋರ್ಟ್ ಪ್ಯಾಕೆಟ್ ಸ್ವಿಚಿಂಗ್ ಅಂಡ್ ಸರ್ಕ್ಯೂಟ್ ಸ್ವಿಚಿಂಗ್.
ಪ್ಯಾಕೆಟ್ ಸ್ವಿಚ್ ಸರ್ಕ್ಯೂಟ್ ಸ್ವಿಚ್ ಏನೇನ್ ಫೆಸಿಲಿಟಿನ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತೈತಿ ಆ ಎಲ್ಲಾ ಸರ್ವಿಸಸ್ ನ ಥರ್ಡ್ ಜನರೇಷನ್ ಸೆಲ್ಯುಲರ್ ಸಿಸ್ಟಮ್ ಪ್ರೊವೈಡ್ ಮಾಡಬೇಕು. ಅಂಡ್ ಬ್ಯಾಂಡ್ ಆಫ್ 2 GHz, ದ ಅವೈಲೇಬಲ್ ಬ್ಯಾಂಡ್ ಶುಡ್ ಬಿ ಆಲ್ವೇಸ್ 2 GHz, ಕಡಿಮೆ ಕೊಡುವಂಗಿಲ್ಲ. Then bandwidth 2 MHz ದಷ್ಟು bandwidth, that is the transmission speed of the data, the available what you call it as a cross sectional area of communication channel should be around 2 MHz. Then interface to the internet, it should be always connected with the internet. ನೀವು ಆಟೋಮೆಟಿಕ್ ಆಗಿ ತಂತಾನೆ ಕನೆಕ್ಟ್ ಆಗಬೇಕು. With all this, IMT, that is internet mobile telephony, it proposed some of the systems. ಆ systems ಒಳಗ ಪ್ರತಿಯೊಂದು ಸಿಸ್ಟಮ್ ಒಳಗೂ there is a variation in the technology that it is using, and depending upon that even the speed that it provides is also going to vary. ಇಲ್ಲಿ ಎಲ್ಲರಿಗೂ ಡಯಾಗ್ರಾಮ್ ಕಾಣಿಸ್ಲಿಕ್ಕತ್ತೈತ್ಲಾ? ಕ್ಲಾಸಿಫಿಕೇಶನ್. These are the classifications of third generation systems. IMTDS, DS stands for direct sequence. Then IMTMC, multi-carrier system. IMTTC, time code system. TC stands for time code. And then IMTSC, SC, single carrier. It can carry at a time single signal. Then IMTFT, frequency time. It is going to use frequency division multiple access. The first one, IMTDS, which is using the direct sequence spread spectrum. Direct sequence spread spectrum, where you are going to transfer the data along with the added codes throughout the available frequency. Available frequency na multiple channels agi divide ಮಾಡಿ ಪೂರ್ತಿ ಚಾನಲ್ ಥ್ರೂ ಏನ್ ಮಾಡ್ತೀವಿ, ಡೇಟಾನ ಸ್ಪ್ರೆಡ್ ಮಾಡಿ ಕಳಿಸ್ತಾರೆ. ಒಂದ್ಸರಿ ಒಬ್ಬರದು ಮತ್ತೊಂದ್ಸರಿ ಒಬ್ಬರದು. ಇನ್ ದಿಸ್ ವೇ ದ ಡೇಟಾ ವಿಲ್ ಬಿ ಸ್ಪ್ರೆಡ್ throughout the available frequency band and it will be transmitted. ಅದರ ಸಲುವಾಗಿ ಅಂತ ಹೇಳಿ ಅಲ್ಲಿ ರಿಡಂಡೆಂಟ್ ಡೇಟಾನ ಆಡ್ ಮಾಡ್ತಾರೆ. ನಿಮ್ಮ ಡೇಟಾ ಜೊತೆಗೇನೆ you are going to use some other code which will be combined together so that it occupies the whole available frequency band. ಅವೈಲೇಬಲ್ ಇರುವಂತ ಪೂರ್ತಿ ಬ್ಯಾಂಡ್ ನಾಗ ಅದನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ಬರ್ಲಿ ಅನ್ನೋ ರೀಸನ್ ಗೆ ಏನ್ ಮಾಡ್ತೀವಿ, ಡೈರೆಕ್ಟ್ ಸೀಕ್ವೆನ್ಸ್ ಸ್ಪ್ರೆಡ್ ಸ್ಪೆಕ್ಟ್ರಮ್ ನಾಗ available data will be combined with the redundant data to make it a large. ದೊಡ್ಡದು ಮಾಡೋ ಸಲುವಾಗಿ ಅಂತ ಹೇಳಿ ಅದನ್ನ ರಿಡಂಡೆಂಟ್ ಕೋಡ್ ಜೊತೆಗೆ ಕಂಬೈನ್ಡ್ ಮಾಡಿ that will be spread throughout the available frequency band and then it will be transmitted. This approach uses versions of CDMA, that is code division multiple access, called wideband CDMA. Code division multiple access ನೊಳಗೂ ನಾವು ಅದನ್ನೇ ಮಾಡ್ತೀವಿ. ನಿಮ್ಮ ಒರಿಜಿನಲ್ ಡೇಟಾ ಅದರ ಜೊತೆಗೆ ಸಮ್ ಮಾಡ್ಯುಲೇಷನ್ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಒಂದು ಕೋಡ್ ಅನ್ನ ಜನರೇಟ್ ಮಾಡಿರ್ತಾರೆ. ಬೈನರಿ ಕೋಡ್ ಜನರೇಟ್ ಮಾಡಿರ್ತೀವಿ. ಆ ಕೋಡ್ ಅನ್ನ ನಿಮ್ಮ ಒರಿಜಿನಲ್ ಡೇಟಾ ಜೊತೆಗೆ ಕಂಬೈನ್ ಮಾಡ್ತಾರೆ. ಯು ಆರ್ ಗೋಯಿಂಗ್ ಟು ಆಡ್ ಇಟ್ ಅಪ್ so that the data becomes wider and then it will be transmitted. So wideband CDMA is being used, and this wideband CDMA uses 5 megahertz bandwidth. 5 megahertz the bandwidth ಅಂದ್ರೆ the available bandwidth which is available for transmitting your data. ನಿಮ್ಮ ಡೇಟಾನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಎಷ್ಟು ಬ್ಯಾಂಡ್ವಿಡ್ತ್ ಅನ್ನ ಕೊಡ್ಲಿಕ್ಕತ್ತಾರ ಅಂದ್ರೆ ಕಮ್ಯುನಿಕೇಶನ್ ಚಾನೆಲ್ ಎಷ್ಟು ದೊಡ್ಡದಾಗಿರ್ತೈತಿ, ಇಟ್ ಈಸ್ ಅರೌಂಡ್ 5 megahertz bandwidth and it was developed in Europe. ಈ ಪರ್ಟಿಕ್ಯುಲರ್ ಸಿಸ್ಟಮ್ ಎಲ್ಲಿ ಡೆವಲಪ್ ಮಾಡ್ಯಾರ, ಯುರೋಪ್ ನಾಗ ಡೆವಲಪ್ ಮಾಡ್ಯಾರ and it was compatible with the CDMA used in IS-95. I hope you remember second generation, the third version IS-95, interim standard 95, which also makes use of CDMA coding technique. So e third generation the IMTDS ಏನದಲ್ಲ, it can coexist and work with that of IS-95. IS-95 ಇಂದ ನಾವ್ ಯಾವ ಸಿಸ್ಟಮ್ ನಾಗ ಯೂಸ್ ಮಾಡ್ತೇವಲ್ಲ ಅಲ್ಲಿ ಇದನ್ನ ಕೂಡ ಯೂಸ್ ಮಾಡ್ಲಿಕ್ಕೆ ಬರ್ತೈತಿ. ಯಾಕಂದ್ರೆ ಎರಡೂದ್ರೊಳಗು ನಾವು ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸಿಂಗ್ ಅನ್ನೇ ಯೂಸ್ ಮಾಡ್ಲಿಕ್ಕತ್ತೇವಿ. And the next version of this is IMTMC, that is multi-carrier system. This approach was developed in North America and is known as CDMA 2000. ಇದಕ್ಕೆ ಇನ್ನೊಂದು ಹೆಸರು ಐತಿ,
ನೀವು IMT-MC ಅಂತಂದ್ರೂ ಒಂದೇ, ಮಲ್ಟಿ ಕ್ಯಾರಿಯರ್ ಸಿಸ್ಟಮ್ ಅಂದ್ರೂ ಒಂದೇ, ಆರ್ ಎಲ್ಸ್ CDMA 2000 ಅಂತಂದ್ರೂ ಸೇಮ್ ಸಿಸ್ಟಮ್ ಅನ್ನ ರೆಫರ್ ಮಾಡ್ತಾರೆ. ಆಸ್ ದ ನೇಮ್ ಇಂಡಿಕೇಟ್ಸ್, ಇಲ್ಲಿ ನಾವು ಯೂಸ್ ಮಾಡ್ಲಿಕ್ಕತ್ತಿರೋದು ಯಾವುದು? CDMA ಟೆಕ್ನಿಕ್, ದಟ್ ಈಸ್ ಅಗೇನ್ ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್ ಟೆಕ್ನಿಕ್. It is an evolution of CDMA technology used in IS-95 channels. It combines the new wide band 15 megahertz spread spectrum with the narrow band 1.25 megahertz. ಇಲ್ಲೇ ನಿಮಗೆ ಅವೈಲೇಬಲ್ ಫ್ರೀಕ್ವೆನ್ಸಿ ಬ್ಯಾಂಡ್ ಎಷ್ಟದ? 15 megahertz. ಇಲ್ಲಿ 5 megahertz ಇತ್ತು, and here it is around 15 megahertz, and it is also using the spread spectrum. That is, it is divided into different channels, but throughout the channel, ಆ ಪೂರ್ತಿ ಅವೈಲೇಬಲ್ ಚಾನಲ್ ಎಷ್ಟು ದೊಡ್ಡದಿರ್ತೈತಲ್ಲ ಅದ್ರ ತುಂಬಾ ನಾವೇನ್ ಮಾಡ್ತೀವಿ, ಸ್ಪ್ರೆಡ್ ಮಾಡಿ ಒಂದೇ ಡೇಟಾ ಬಿಟ್ ಅನ್ನ ಕಳಿಸ್ತೀವಿ. ಈ ರೀತಿಯಾಗಿ ರಿಪೀಟೆಡ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಸೇಮ್ ಯೂಸರ್ ಗೆಟ್ ದ ಚಾನ್ಸ್ ಆಫ್ ರಿಪೀಟಿಂಗ್ ಅಟ್ ಡಿಫ್ರೆಂಟ್ ಸ್ಲಾಟ್ಸ್. ಇಲ್ಲಿ ಕೊಟ್ಟಾರ ನೋಡ್ರಿ ಅವ್ರ. Every narrow band is around 1.25 megahertz, and it is backward compatible with IS-95. ನಿಮ್ಗೆ ಇನ್ನೊಂದು ವರ್ಡ್ ಬ್ಯಾಕ್ವರ್ಡ್ ಅಂಡ್ ಫಾರ್ವರ್ಡ್ ಕಾಂಪಟಬಿಲಿಟಿ ಅಂತ ಕರಿತಾವ ನಾವು. ಬ್ಯಾಕ್ವರ್ಡ್ ಕಾಂಪಟಬಿಲಿಟಿ ಇನ್ ದ ಸೆನ್ಸ್, ಈಗ ಸದ್ಯಕ್ಕೆ ಏನ್ ಎಕ್ಸಿಸ್ಟಿಂಗ್ ಟೆಕ್ನಾಲಜಿ ಅದಲ್ಲ, ನೀವು ಇದೇ ಸೇಮ್ ಟೆಕ್ನಾಲಜಿನ ಇದ್ರ ಹಿಂದಿನ ವರ್ಷನ್ ಸಿಸ್ಟಮ್ ಜೊತೆಗೆ ಆರಾಮಂಗೆ ಕಾಂಪಟೇಬಲ್ ವೇ ಒಳಗ ಯೂಸ್ ಮಾಡ್ಲಿಕ್ಕೆ ಬರ್ತಿತ್ತು ಅಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಬ್ಯಾಕ್ವರ್ಡ್ ಕಾಂಪಟಬಿಲಿಟಿ. ದಟ್ ಈಸ್, ನಾವು ನಮ್ಮ ಹಿಂದಿನ ಜನರೇಷನ್ ದವ್ರ ಜೊತೆಗೆ ಆರಾಮಂಗೆ ಮಿಂಗಲ್ ಆಗಿ ವರ್ಕ್ ಮಾಡ್ಲಿಕ್ಕೆ ಬರ್ತೈತಿ ಅಂದ್ರೆ ಇಟ್ ಈಸ್ ಬ್ಯಾಕ್ವರ್ಡ್ ಕಾಂಪಟಬಿಲಿಟಿ. ಅದೇ ನಮ್ಮ ನೆಕ್ಸ್ಟ್ ಜನರೇಷನ್ ಜೊತೆಗೆ ಅಂದ್ರೆ ನಮ್ಗಿಂತ ಹೊಸ ಸಿಸ್ಟಮ್ ಜೊತೆಗೆ ಕಾಂಪಟೇಬಲ್ ಆಗಿ ವರ್ಕ್ ಮಾಡ್ಲಿಕ್ಕೆ ಬರ್ತಿತ್ತು ಅಂದ್ರೆ ಅದನ್ನ ಫಾರ್ವರ್ಡ್ ಕಾಂಪಟಬಿಲಿಟಿ ಅಂತ ಕರೀತಾರೆ. ನಾನು ಇದನ್ನ ನಿಮಗ ಈಥರ್ನೆಟ್ ಸ್ಟ್ಯಾಂಡರ್ಡ್ ಹೇಳ್ಬೇಕಾದ್ರೂ ಹೇಳಿದ್ದೆ. ಬ್ಯಾಕ್ವರ್ಡ್ ಕಾಂಪಟಬಿಲಿಟಿನ the one thing that kept in mind was, ಎಲ್ಲಾನು ಹೊಸ ಹೊಸ ಹಾರ್ಡ್ವೇರ್ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂತ ಕುಂತ್ರ ಪ್ರೈಸ್ ಜಾಸ್ತಿ ಆಗ್ತೈತಿ. ಸೊ ಫಾರ್ ದಟ್ ರೀಸನ್ ವಾಟ್ ದೇ ಡಿಡ್ ಈಸ್ ದೇ ಕೆಪ್ಟ್ ಬ್ಯಾಕ್ವರ್ಡ್ ಕಾಂಪ್ಯಾಟಬಿಲಿಟಿ ಆಸ್ ಒನ್ ಆಫ್ ದ ಫೀಚರ್, ಸೊ ದಟ್ ಈಗ ಆಲ್ರೆಡಿ ನಿಮ್ಮ ಸಿಸ್ಟಮ್ ಒಳಗ ಏನ್ ಅದಾವು ಹಾರ್ಡ್ವೇರ್ ಸಾಫ್ಟ್ವೇರ್ ಅದನ್ನ ಇಟ್ಕೊಂಡನೆ ನಾವು ಹೊಸ ಈಥರ್ನೆಟ್ ಸ್ಟ್ಯಾಂಡರ್ಡ್ ಅನ್ನ ಯೂಸ್ ಮಾಡ್ಲಿಕ್ಕೂ ಕೂಡ ಬರಬೇಕು ಅಂತ. ಸೇಮ್ ವೇ ದ ಮೊಬೈಲ್ ಸೆಲ್ಯುಲರ್ ಸಿಸ್ಟಮ್ಸ್ ಆರ್ ಆಲ್ಸೋ ಬ್ಯಾಕ್ವರ್ಡ್ ಕಾಂಪ್ಯಾಟಬಲ್. ದಟ್ ಮೀನ್ಸ್ IS-95 ದೊಳಗೆ ಏನ್ ಇದ್ವಲ್ಲ ಅದರ ಜೊತೆಗೇನೆ ನೀವು ಈ IMT-MC ನ ಕೂಡ ಯೂಸ್ ಮಾಡಬಹುದಿತ್ತು. ಇಟ್ ಅಲೋಸ್ ಕಮ್ಯುನಿಕೇಶನ್ ಆನ್ ಮಲ್ಟಿಪಲ್ ಚಾನಲ್ಸ್. ದಟ್ ಈಸ್, ಸಿಂಗಲ್ ಚಾನಲ್ ಮೇಲೆ ಡೇಟಾನ ಟ್ರಾನ್ಸ್ಫರ್ ಮಾಡ್ಬೇಕು ಅಂತೇನಿಲ್ಲ, ಮಲ್ಟಿಪಲ್ ಚಾನಲ್ಸ್ ಮೇಲೂ ಕೂಡ ಡೇಟಾನ ಟ್ರಾನ್ಸ್ಫರ್ ಮಾಡಬಹುದು. ವಿತ್ ದಟ್ ಯು ಕ್ಯಾನ್ use all 15 megahertz for a single user itself. The 1, 3, 6, 9, 12 times repetitions ಕೂಡ possible ಅದಾವು. ಒಂದೇ ಸರಿ ಕಳಿಸ್ಬೋದು, ಇಲ್ಲ ಅಂತಂದ್ರೆ ಒಬ್ಬ ಯೂಸರ್ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು, ದಟ್ ಮೀನ್ಸ್ he can transfer his data 3 times, 6 times, 9 times, 12 times. So that with that you are going to achieve the high transmission speed, that is around 2 Mbps. that data transmission rate na achieve ಮಾಡ್ಕೊಳ್ಳಿಕ್ಕೆ possible ಅದ. The available bandwidth is larger, it is around 15 megahertz, and using that 15 megahertz for a single user, the transmission rate will be automatically increased. And next you have is ಕ್ಲಾಸ್ ಮುಗಿಯೋ ತನಕ ಜಾಯಿನ್ ಆಗ್ರಿ. And next you have is IMT-TC, that is the time code. Here you are going to use the time division multiple accessing. That is, available frequency band will be allocated for a limited period. ಇಲ್ಲಿ ನೋಡ್ರಿ, ಒಂದೊಂದು ಬ್ಯಾಂಡ್ ಅನ್ನ ನಾವೇನ್ ಮಾಡಿದ್ವಿ 1.25 ಅಂತ ಹೇಳಿ ಡಿವೈಡ್ ಮಾಡ್ಕೊಂಡಿದ್ವಿ. ಬೇಕು ಅಂದ್ರೆ ಸಿಂಗಲ್ ಮೇಲೆ ಟ್ರಾನ್ಸ್ಫರ್ ಮಾಡು, ಇಲ್ಲ ನಿನ್ ಡೇಟಾ ಜಾಸ್ತಿ ಇತ್ತು ಅಂದ್ರೆ ಮಲ್ಟಿಪಲ್ ಮೇಲೆ, ಇಲ್ಲ ಅಂತಂದ್ರೆ ರಿಪೀಟ್ ಮಾಡಿ ಕೂಡ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರ್ತಿತ್ತು. ಬಟ್ ಹಿಯರ್ ಯು ಆರ್ ಗೋಯಿಂಗ್ ಟು ಯೂಸ್ ದ ಟೈಮ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್. ದಟ್ ಈಸ್ ಅಲೋಕೇಟೆಡ್ ಟೈಮ್ ಸ್ಲಾಟ್ಸ್ ತನಕ ಅಷ್ಟೇ ಯೂಸ್ ಮಾಡ್ಬೇಕು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. This standard uses combination of WCDMA and TDMA, wide band code division multiple access and time division multiple access techniques in a combined ಮಾಡಿ ಯೂಸ್ ಮಾಡ್ತೈತಿ. The standard tries to reach the IMT 2000 goals by adding TDMA multiplexing. Multiplexers ಅಂದ್ರೆ ಒಂದೇ ಡೇಟಾನ ಟ್ರಾನ್ಸ್ಫರ್ ಮಾಡೋ ಬದಲಿಗೆ ಏನ್ ಮಾಡೋದು,
ಕಂಬೈನ್ಡ್ ಮಾಡಿ ಟ್ರಾನ್ಸ್ಫರ್ ಮಾಡ್ತೀರಿ. ಸೊ ದಟ್ ಯು ಆರ್ ಗೋಯಿಂಗ್ ಟು ಅಚೀವ್ ಹೈ ಟ್ರಾನ್ಸ್ಮಿಷನ್ ಸ್ಪೀಡ್. ಮಲ್ಟಿಪ್ಲೆಕ್ಸಿಂಗ್ ಅನ್ನ ಯೂಸ್ ಮಾಡ್ಲಿಕ್ಕೆ ಇಲ್ಲಿ ತನಕ ಮಲ್ಟಿಪ್ಲೆಕ್ಸಿಂಗ್ ಅನ್ನ ಯೂಸ್ ಮಾಡಿರ್ಲಿಲ್ಲ. ಇಟ್ ಸ್ಟಾರ್ಟೆಡ್ ಯೂಸಿಂಗ್ ದ ಮಲ್ಟಿಪ್ಲೆಕ್ಸಿಂಗ್ ಟೆಕ್ನಿಕ್. ನೆಕ್ಸ್ಟ್ IMTSC, ದಟ್ ಈಸ್ ಸಿಂಗಲ್ ಕ್ಯಾರಿಯರ್. ಇಲ್ಲಿ ಮಲ್ಟಿಪ್ಲೆಕ್ಸಿಂಗ್ ಇಲ್ಲ, ನಿಮಗೆ ಸಿಂಗಲ್ ಕ್ಯಾರಿಯರ್ ಅನ್ನ ಯೂಸ್ ಮಾಡ್ತೀವಿ. ಮಲ್ಟಿಪಲ್ ಕ್ಯಾರಿಯರ್ ಅಟ್ ಸಿಂಗಲ್ ಕ್ಯಾರಿಯರ್ ಯು ಕೆನಾಟ್ ಕ್ಯಾರಿ ಮಲ್ಟಿಪಲ್ ಸಿಗ್ನಲ್ಸ್. ಎರಡು ಚಾನಲ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೂ ಬರಂಗಿಲ್ಲ, ರಿಪಿಟೇಷನ್ಸ್ ಬರಂಗಿಲ್ಲ. ಮಲ್ಟಿಪ್ಲೆಕ್ಸಿಂಗ್ ಇಲ್ಲ. ಇಟ್ ಯೂಸಸ್ ಓನ್ಲಿ ದ ಸ್ಟ್ಯಾಂಡರ್ಡ್ TDMA, ಅಲೋಕೇಟೆಡ್ ಸ್ಲಾಟ್ ಫಾರ್ ಅಲೋಕೇಟೆಡ್ ಪೀರಿಯಡ್. ಪೂರಾ ಫ್ರೀಕ್ವೆನ್ಸಿನ ಯೂಸ್ ಮಾಡ್ಕೊ, ಬಟ್ ಫಾರ್ ಅಲೋಕೇಟೆಡ್ ಟೈಮ್ಸ್ ಪೀರಿಯಡ್. ಒಂದ್ಸರಿ ನಿನ್ ಟ್ರಾನ್ಸ್ಮಿಷನ್ ಟೈಮ್ ಮುಗೀತು ಅಂದ್ರೆ ನೆಕ್ಸ್ಟ್ ಇನ್ನೊಬ್ಬರಿಗೆ ಅಪರ್ಚುನಿಟಿನ ಕೊಡ್ಬೇಕಾಗ್ತೈತಿ. ಯು ಕೆನಾಟ್ ಯೂಸ್ ಮೋರ್ ದೆನ್ ಒನ್ ಸ್ಲಾಟ್. Then IMT-FT, frequency division multiplexing. This standard uses combination of frequency division multiplexing and time division multiplexing, and it is idu 2 Mbps ದಷ್ಟು ಡೇಟಾ ಟ್ರಾನ್ಸ್ಮಿಷನ್ ರೇಟ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಆಗಂಗಿಲ್ಲ. 2 Mbps is possible only in IMT-MC and IMT-TC. Other than that, others cannot achieve that 2 Mbps data transmission speed. Is it clear? Okay. With this, we complete wireless WAN. One topic complete ಆಗುತ್ತೆ. Okay. So there is a question. Repeat. IMT-SC. Okay. IMT-SC. SC stands for single carrier. Single carrier ಒಳಗ ನಾವೇನ್ ಮಾಡ್ತೀವಿ? We are using only time division multiple accessing. ಟೈಮ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸಿಂಗ್ ಅಂತಂದ್ರೆ ನಾವೇನ್ ಮಾಡ್ತೀವಿ? ಅವೈಲೇಬಲ್ ಪೂರ್ತಿ ಏನು ಫ್ರೀಕ್ವೆನ್ಸಿ ಅದ, ವೆದರ್ ಇಟ್ ಈಸ್ 15 megahertz or it is 5 megahertz, the available whole frequency will be allocated to a single user. ಒಬ್ಬ ಯೂಸರಿಗೆನೆ ಕೊಟ್ಟಿರ್ತಾರ, ಆದ್ರೆ ಇಟ್ ಈಸ್ ಫಾರ್ ಲಿಮಿಟೆಡ್ ಅಮೌಂಟ್ ಆಫ್ ಟೈಮ್ ಸ್ಲಾಟ್ಸ್ ಮಾಡ್ಕೊಂಡಿರ್ತೇವೆ ನಾವು. ಇಲ್ಲಿ ಫ್ರೀಕ್ವೆನ್ಸಿ ಡಿವೈಡ್ ಆಗಿರಂಗಿಲ್ಲ. ರಾದರ್ ದನ್ ದಟ್ time will be divided, and once ನಿನ್ನ ಟರ್ನ್ ಮುಗೀತು ಅಂತಂದ್ರೆ ನೆಕ್ಸ್ಟ್ ನಿನಗೆ ಚಾನ್ಸ್ ಸಿಗಂಗಿಲ್ಲ. ಮತ್ತೆ ಬೇರೆ ಯೂಸರ್ ಅದನ್ನ ಏನ್ ಮಾಡ್ತಾರೆ? ಟ್ರಾನ್ಸ್ಫರ್ ಮಾಡ್ತಾರೆ. ನಮಗೆ ಇಲ್ಲೇ ಮಲ್ಟಿಪಲ್ ಟೈಮ್ಸ್ ಡೇಟಾ ಟ್ರಾನ್ಸ್ಫರ್ ಮಾಡ್ಲಿಕ್ಕೂ ಆಗಂಗಿಲ್ಲ, ಅಥವಾ ಅವೈಲೇಬಲ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿನ ಯೂಸ್ ಮಾಡ್ಲಿಕ್ಕೂ ಆಗಂಗಿಲ್ಲ. ಯಾಕಂದ್ರೆ ಪೂರ್ತಿ ಫ್ರೀಕ್ವೆನ್ಸಿ ಬ್ಯಾಂಡ್ ಅನ್ನ ನಿನಗೆ ಅಲೋಕೇಟ್ ಮಾಡಿರ್ತಾರೆ. ಅಂಡ್ ಬಿಕಾಸ್ ಆಫ್ ದಟ್ ಮಲ್ಟಿಪಲ್ ಕ್ಯಾರಿಯರ್ ಆಗಂಗಿಲ್ಲ. ಎರಡೆರಡು ಸರಿ ಮೂರ್ ಸರಿ ನಿಮಗೆ ಕ್ಯಾರಿ ಮಾಡುವಂತ, ಅಂದ್ರೆ ನಿಮ್ಮ ಡೇಟಾನ ಟ್ರಾನ್ಸ್ಫರ್ ಮಾಡುವಂತ ಅಪರ್ಚುನಿಟಿ ಸಿಗಂಗಿಲ್ಲ. ಅಂಡ್ ಬಿಕಾಸ್ ಆಫ್ ದಟ್ ಅಚೀವಬಲ್ ಟ್ರಾನ್ಸ್ಮಿಷನ್ ಸ್ಪೀಡ್ ಈಸ್ ಲೆಸ್. ಇಸ್ ಇಟ್ ಕ್ಲಿಯರ್ ಅಕ್ಷತಾ? Okay, so with this we complete wireless WAN. Wireless WAN complete ಆಗ್ತೈತಿ. And next we need to start with the satellite networks. Everyone has heard the word satellite network. ಕೇಳಿರಿಲ್ಲ ಎಲ್ಲಾರು? So what is the idea that you have about satellite network? ಎದಕ್ಕೆ ಯೂಸ್ ಮಾಡ್ತೀವಿ? ಯಾವ ರೀತಿ ಯೂಸ್ ಮಾಡ್ತೀವಿ? What is the satellite network? Read the information is ಈಗ ಸದ್ಯಕ್ಕೆ ಇಲ್ಲಿಂದ ತಗೊಳಿಕತ್ವಿ ನಾವು. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಕ್ಲೈಮೆಟಿಕ್ ಕಂಡೀಷನ್ಸ್. ನಿಮ್ಮ ಕ್ಲೈಮೇಟ್ ಯಾವ ರೀತಿ ಅದ, ಅಥವಾ ಎಲ್ಲಿ ಯಾವ ಮಿನರಲ್ ಅದ, ವಾಟ್ ಈಸ್ ಪ್ರೆಸೆಂಟ್ ವಿದಿನ್ ದ ಅರ್ತ್. ಸೊ ಈ ರೀತಿಯಾದಂತ ಫಂಕ್ಷನ್ಸ್ ನ ಸ್ಟಡಿನ ಮಾಡ್ಲಿಕ್ಕೆ ರೆಡಾರ್ ಅನ್ನ ಯೂಸ್ ಮಾಡ್ತೇವಲ್ಲ, ಆ ರೀತಿಯಾಗಿ ಸ್ಯಾಟಲೈಟ್ಸ್ ದೂರದಿಂದ ದೇ ಆರ್ ಸಿಚುವೇಟೆಡ್ ಅವೇ ಫ್ರಮ್ ದ ಅರ್ತ್, from which location it is easy to capture everything from the earth. ಭೂಮಿ ಮೇಲೆ ಏನೇನ್ ಆಗ್ಲಿಕ್ಕತ್ತೈತಿ, ಎಲ್ಲಿ ಏನ್ ಅದ ಅನ್ನೋದನ್ನ ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ತಾರ? ಸ್ಯಾಟಲೈಟ್ಸ್ ನ ಲಾಂಚ್ ಮಾಡ್ತಾರ. ದೇ ರಿವಾಲ್ವ್ ಅರೌಂಡ್ ದ ಅರ್ತ್ ಇನ್ ಡಿಫ್ರೆಂಟ್ ಶೇಪ್ಸ್.
which are called as orbit. ಬೇರೆ path ಒಳಗ rotate ಆಗ್ತಾ ಇರ್ತಾವ. They rotate around the earth and capture whatever information they are intended to. ಯಾವ್ದ್ರ ಸಲುವಾಗಿ ಅದನ್ನ ಕಳ್ಸಿರ್ತೀವಲ್ಲ ಆ ಇನ್ಫಾರ್ಮೇಶನ್ ಅನ್ನ ಏನ್ ಮಾಡ್ತಾವು ತಗೊಂತಾವು, ರೀಡ್ ಮಾಡಿ ಮತ್ ಹೊಳ್ಳಿ ಏನ್ ಮಾಡ್ತಾವು ಅರ್ತ್ ಮೇಲೆ ಇರುವಂತ ಒಂದು ಪಾಯಿಂಟಿಗೆ ಅದನ್ನ ಕಳಿಸ್ತಾವ. It may be computer, it may be cellular phone, it may be laptop, whatever it may be, they send that information to that particular node. So satellite network is nothing but it is a collection of nodes in which some are satellites and others are normal devices like laptop, computers, cellular phones, what you call it as a mobile device. So ಏನಾದ್ರೂ ಆಗಿರಬಹುದು. Satellite network is nothing but a collection of nodes in which some nodes are satellites and others are ನಾರ್ಮಲ್ ಕಂಪ್ಯೂಟರು, ನಿಮ್ಮ ಟೆಲಿವಿಷನ್ ಇರ್ಬೋದು ಅಥವಾ ಮೊಬೈಲ್ ಫೋನ್ಸ್ ಇರ್ಬೋದು, ಯಾವುದೋ ಒಂದಕ್ಕೆ ಏನ್ ಮಾಡ್ತಾವ ಆ ಇನ್ಫಾರ್ಮೇಶನ್ ಕ್ಯಾಪ್ಚರ್ ಮಾಡ್ಕೊಂಡಿರುವಂತ ಇನ್ಫಾರ್ಮೇಶನ್ ಅನ್ನ ಕಳಿಸ್ತಾವ. ದೇರ್ ಆರ್ ಆರ್ಟಿಫಿಷಿಯಲ್ ನೆಟ್ವರ್ಕ್ ಸೆಟಲೈಟ್ಸ್ ಅಂಡ್ ನ್ಯಾಚುರಲ್ ಸೆಟಲೈಟ್. ಭೂಮಿಗೆ ಒಂದೇ ನ್ಯಾಚುರಲ್ ಸೆಟಲೈಟ್ ಐತಿ, ದಟ್ ಈಸ್ ದ ಮೂನ್. ಅರ್ತ್ ಹ್ಯಾಸ್ ಅ ಸಿಂಗಲ್ natural satellite which revolves around the earth, earth's orbit, and that is the moon. And we have many artificial satellites which we have launched. Why we are going for artificial satellites when we have a natural satellite? Natural satellite irlebeku iddaga artificial satellites na yak use ಮಾಡ್ತೇವಿ? The reason is the distance between the earth and the natural satellite ಬಹಳ ದೂರ ಇರೋದ್ರಿಂದ ಅಲ್ಲಿಂದ ಇನ್ಫಾರ್ಮೇಶನ್ ಅನ್ನ ನಾವು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ ಹೋದ್ರೆ it takes longer time. Delay for sending the information and receiving the information, it takes a long time. ಒಂದು. ಎರಡನೇದು ಎನರ್ಜಿ ಕಡಿಮೆ ಆಯ್ತು ಅಂತಂದಾಗ ರೀಬೂಸ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಏನೋ ಆಪ್ಷನ್ಸ್ ಇರಂಗಿಲ್ಲ ನ್ಯಾಚುರಲ್. ಅದೇ ಆರ್ಟಿಫಿಷಿಯಲ್ ಇತ್ತು ಅಂತಂದ್ರೆ ನಾವು ಬ್ಯಾಟ್ರಿ ಬ್ಯಾಕಪ್ಸ್ ಚಾರ್ಜಿಂಗ್ ಫೆಸಿಲಿಟಿ ಏನಾದ್ರೂ ಮಾಡ್ಲಿಕ್ಕೆ ಬರ್ತೈತಿ, ರೈಟ್? So for all these reasons we are opting for artificial satellite even though we have a natural satellite ಇರ್ಲಿಕ್ಕಾಗಿನೂ ನಾವು ಆರ್ಟಿಫಿಷಿಯಲ್ ಸೆಟಲೈಟ್ಸ್ ಅನ್ನ ಯಾಕೆ ಯೂಸ್ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ನಾವ್ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ಮೇಲೆ ಅವತ್ತನ್ನ ಲೊಕೇಟ್ ಮಾಡ್ಲಿಕ್ಕೆ ಬರ್ತೈತಿ. ಆಮೇಲೆ ಅದರದ್ದು ಎನರ್ಜಿ ಪವರು ಕಡಿಮೆ ಆದಾಗ ಅದನ್ನ ಮತ್ತೆ ಹೊಳ್ಳಿ ರೀಚಾರ್ಜ್ ಮಾಡ್ಲಿಕ್ಕೆ ಬರ್ತೈತಿ. ಸೊ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ ವಿ ಆರ್ ಲಾಂಚಿಂಗ್ ಆರ್ಟಿಫಿಷಿಯಲ್ ಸೆಟಲೈಟ್ಸ್ to get the information whatever we want. ಇದನ್ನೇ ಸ್ಯಾಟಲೈಟ್ ನೆಟ್ವರ್ಕ್ ಅಂತ ಹೇಳಿ ಕರಿತೇವೆ. ಅಂಡ್ ಸ್ಯಾಟಲೈಟ್ಸ್ ಆಲ್ವೇಸ್ ರಿವಾಲ್ವಿಂಗ್ ಗೆ ರೊಟೇಷನ್ ಮಾಡ್ಲಿಕ್ಕೆ ದೇ ಫಾಲೋ ದೇರ್ ಓನ್ ಪಾತ್. And a the path which is followed for revolving or rotating around the earth, ಅದಕ್ಕೆ ಏನಂತ ಕರೀತಾರ ಆರ್ಬಿಟ್ ಅಂತ ಕರೀತಾರೆ. It is called as orbit. Orbit horizontal ಇರ್ಬೋದು, vertical ಇರ್ಬೋದು, ಅಥವಾ it may be inclined also. So there are 3 types of orbits. ಇಷ್ಟ ಹೇಳಿದ್ದು ಕ್ಲಿಯರ್ ಆಯ್ತಾ? ಸ್ಯಾಟಲೈಟ್ ನೆಟ್ವರ್ಕ್ ಅಂದ್ರೆ ಏನು, ಟೈಪ್ಸ್ ಆಫ್ ಸ್ಯಾಟಲೈಟ್ಸ್, and why we are using artificial satellites. Is it clear? Okay, so here it is. A satellite network is combination of nodes, some of which are satellites. ಅದರೊಳಗೆ ಕೆಲವೊಂದಿಷ್ಟು ನೆಟ್ವರ್ಕ್ satellites ಇರ್ತಾವು, ಇನ್ನು ಕೆಲವೊಂದಿಷ್ಟು that provides communication from one point on earth to another point. ಮ್ಯಾಲಿಂದ ಏನು ಬರಂಗಿಲ್ಲ. Whatever information they get is from one of the region, one of the area from the earth itself. ಅಲ್ಲಿಂದ ಫೆಚ್ ಮಾಡ್ತಾವು, ಆಮೇಲೆ ಏನ್ ಮಾಡ್ತಾವು ಅದನ್ನ ಇನ್ನೊಂದು ಪಾಯಿಂಟ್ಗೆ ಕಳಿಸ್ತಾವ. ಒಂದು ರಿಸೀವಿಂಗ್ ಎಂಡ್ ಇರ್ತೈತಿ, ಒಂದು ಸೆಂಡಿಂಗ್ ಎಂಡ್ ಇರ್ತೈತಿ, ಇದು ಇನ್ ಬಿಟ್ವೀನ್ ಇರ್ತೈತಿ, which is going to fetch it, right? From one point on earth to another. A node in a network can be satellite. It is a combination of nodes ಅಂತ ಹೇಳಿದ್ವಿ satellite network ಅಂದ್ರೆ. So ಆ ನೋಡು ಯಾವ್ದಾದ್ರೂ ಒಂದಾಗಿರ್ಬೋದು. It may be a satellite, ಅರ್ತ್ ಸ್ಟೇಷನ್, ಅರ್ತ್ ಒಳಗ ಅದನ್ನ ರಿಸೀವ್ ಮಾಡ್ಕೊಳಕ್ಕೆ ಇರುವಂತ ಸ್ಟೇಷನ್ಸ್. ನೀವೀಗ ಲ್ಯಾಬೊರೇಟರಿ ಸೆಟಪ್ ಮಾಡಿರ್ತಾರ ನೋಡ್ರಿ, ವೇರ್
ದೇ ಆರ್ ಗೋಯಿಂಗ್ ಟು ಇಫ್ ವೆದರ್ ಫೋರ್ಕಾಸ್ಟಿಂಗ್ ಒಳಗೆ ನೋಡಿರ್ತೀರಿ ನೀವು ಒಂದು ಸೆಟಪ್ ಇರ್ತೈತಿ ಅದು ಅರ್ತ್ ಸ್ಟೇಷನ್ ಅಂತ ಕರಿತೀವಿ ಅಥವಾ ನಿಮ್ಮ ರೇಡಿಯೋ ಸ್ಟೇಷನ್ಸ್ ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್ ಗೆ ಯೂಸ್ ಮಾಡುವಂತವು all these are nothing but the earth stations which are going to capture the signals that are sent from the satellite ಇಂದ ಬರುವಂತ ಸಿಗ್ನಲ್ಸ್ ನ ಕ್ಯಾಚ್ ಮಾಡ್ಕೊಂತಾವ್ ಆಮೇಲೆ ಅದನ್ನ ಉಳಿಕಿದ ಕಡೆ ಎಲ್ಲಾ ಕಡೆಗೂ ಕಳಿಸ್ತಾವ್ so one of them may be earth station or an end user terminal or telephone end user terminal may be anything laptop system ಯಾವ್ದಾದ್ರೂ ಇರ್ಬೋದು end user the last point where it is going to reach or telephone. Although a natural satellite such as moon can be used as relaying node in the network, the use of artificial satellite is preferred. Already namaga ಒಂದು ನ್ಯಾಚುರಲ್ ಸ್ಯಾಟಲೈಟ್ ಐತಿ ಭೂಮಿಗೆ ಒಂದು ನ್ಯಾಚುರಲ್ ಸ್ಯಾಟಲೈಟ್ ಐತಿ which is the moon. In spite of that we are going to use the artificial satellites for relaying the information. ಅವು ಏನ್ ಮಾಡ್ತಾವ್ ತಗೊಂತಾವು ಕಳಿಸ್ತಾವ್ ಏನು ಅವು ಕ್ರಿಯೇಟ್ ಮಾಡಂಗಿಲ್ಲ satellites are not going to create any information. They are just going to fetch it from one point and give it to some other point. ಆ ರಿಲೇ ಕೆಲಸನ ಮಾಡ್ಲಿಕ್ಕೆ ನಾವೇನ್ ಮಾಡ್ಲಿಕ್ಕತ್ತೀವಿ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ನ ಯೂಸ್ ಮಾಡ್ಲಿಕ್ಕತ್ತೀವಿ ಯಾಕಂದ್ರೆ we can install electronic equipment on the satellite to regenerate the signal. ನಾವಲ್ಲಿ electronic devices ನ ಇನ್ಸ್ಟಾಲ್ ಮಾಡಬಹುದು so that ಅದು ವೀಕ್ ಆದಾಗ ಅದರ ಎನರ್ಜಿ ಕಡಿಮೆ ಆದಾಗ ಮತ್ ಹೊಳ್ಳಿ ಅದನ್ನ ಎನರ್ಜೈಸ್ ಮಾಡ್ಲಿಕ್ಕೆ ರೀಜನರೇಟ್ ಮಾಡ್ಲಿಕ್ಕೆ ಎಲೆಕ್ಟ್ರಾನಿಕ್ ಡಿವೈಸಸ್ ಅನ್ನು ಹಾಕ್ಲಿಕ್ಕೆ ಪಾಸಿಬಲ್ ಅದ ಅಂಡ್ ಅನದರ್ ರಿಸ್ಟ್ರಿಕ್ಷನ್ ಆನ್ ಯೂಸಿಂಗ್ ನ್ಯಾಚುರಲ್ ಸ್ಯಾಟಲೈಟ್ ಈಸ್ ದೇರ್ ಡಿಸ್ಟೆನ್ಸ್ ಫ್ರಮ್ ಅರ್ತ್ ದೂರ ಇರೋದ್ರಿಂದ ಡೇಟಾ ಟ್ರಾನ್ಸ್ಮಿಷನ್ ಗೆ ಜಾಸ್ತಿ ಟೈಮ್ ಆಗ್ತೈತಿ ಇಲ್ಲಿಂದ ತಗೊಳ್ಬೇಕು ಅಲ್ಲಿ ತನಕ ಹೋಗ್ಬೇಕು ಮತ್ತೆ ಅಲ್ಲಿಂದ ವಾಪಸ್ ಕಳಿಸ್ಬೇಕು ಬಂದು ಭೂಮಿಗೆ ಮುಟ್ಬೇಕು ಎರಡು ಕಡೆನೂ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ದಟ್ ದ ಡಿಲೇ ವಿಲ್ ಬಿ ಮೋರ್ ಅದಕ್ಕೆ ನಾವೇನ್ ಮಾಡ್ತೀವಿ ನ್ಯಾಚುರಲ್ ಅನ್ನ ಬಿಟ್ಟು ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ನ ಯೂಸ್ ಮಾಡ್ಕೊಂತೀವಿ ಸ್ಯಾಟಲೈಟ್ ನೆಟ್ವರ್ಕ್ಸ್ ಆರ್ ಲೈಕ್ ಸೆಲ್ಯುಲರ್ ನೆಟ್ವರ್ಕ್ಸ್ ಇವು ಕೂಡ ಸೆಲ್ಯುಲರ್ ನೆಟ್ವರ್ಕ್ ಇದ್ದಂಗೆ ಸೆಲ್ಯುಲರ್ ನೆಟ್ವರ್ಕ್ಸ್ ಒಳಗ ನಾವು ರೀಜನ್ಸ್ ಅಂತ ಹೇಳಿ ತಗೊಂತೇವೆ ಸೆಲ್ ಅಂತ ಹೇಳಿ ಇಲ್ಲಿ ಅರ್ಥನ ಏನ್ ಮಾಡ್ತಾವು ಸೆಲ್ಸ್ ಆಗಿ ಡಿವೈಡ್ ಮಾಡ್ಕೊಂತಾವ್ ದೇ ಡಿವೈಡ್ ದ ಪ್ಲಾನೆಟ್ ಇಂಟು ಸೆಲ್ಸ್ satellites can provide transmission capability to and from any location on earth no matter how remote ಬೇಕಾದ ಭೂಮಿ ಮೇಲಿಂದ ಯಾವ ಬೇಕಾದ ಜಾಗದಿಂದ ಕೂಡ they can fetch the information and they can provide the information no matter how remote it is ಎಲ್ಲಿ ಬೇಕಾದಲ್ಲಿ ಇರ್ಲಿ ಯಾವುದೇ ಕಾಡ್ ಇರ್ಲಿ ಗುಡ್ಡ ಇರ್ಲಿ ಎಲ್ಲಿ ಬೇಕಾದಲ್ಲಿ ಇರ್ಲಿ they can transfer the data information. Next, orbits. An artificial satellite needs to have an orbit. What actually is an orbit? The path in which it travels around the earth. ಅರ್ಥದ ಸುತ್ತ ಯಾವ ರೀತಿ ಒಳಗ ಯಾವ ಹಾದಿ ಒಳಗ ಅದು ಟ್ರಾವೆಲ್ ಮಾಡ್ತಿದ್ಲ ಅದಕ್ಕ ನಾವೇನಂತ ಕರಿತೇವಿ ಇಟ್ ಈಸ್ ಕಾಲ್ಡ್ ಆಸ್ ಆರ್ಬಿಟ್ ಅಂಡ್ ಆರ್ಬಿಟ್ ಕ್ಯಾನ್ ಬಿ ಆಫ್ 3 ಟೈಪ್ಸ್ ಇಕ್ವಟೋರಿಯಲ್ ಆರ್ಬಿಟ್ ಈ ರೀತಿಯಾಗಿ ಇಲ್ಲಿ ನಿಮಗೆ ಡಯಾಗ್ರಾಮ್ ಕಾಣಿಸ್ತಾವ 3 this is equatorial orbit where it is going to travel in this direction equatorial orbit ನಾಗ ಈ ರೀತಿಯಾಗಿ ಪಾತ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಾವ ಇನ್ಕ್ಲೈನ್ಡ್ ಮ್ಯಾಲಿಂದ ಕೆಳಗಡೆಗೆ ಇದೇ ರೀತಿ ಇರ್ಬೇಕಂತೇನಿಲ್ಲ ಇವನ್ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ಕ್ಲೈನ್ಡ್ ನಾನು ಇದನ್ನ ಆರೋ ಮೂವ್ ಮಾಡಿ ತೋರಿಸ್ಲಿಕ್ಕೆ ನೋಡ್ರಿ ಇದನ್ನು ಕೂಡ ಇನ್ಕ್ಲೈನ್ಡ್ ಅಂತ ಕರಿತೇವಿ ದಿಸ್ ಈಸ್ ಈ ರೀತಿಯಾಗಿ ಮೂವ್ ಆಗ್ತಿತ್ತು ಅಂದ್ರೆ ಇದನ್ನು ಕೂಡ ಇನ್ಕ್ಲೈನ್ಡ್ ಅಂತಾನೆ ಕರೀತಾರ ಅಂಡ್ ದೆನ್ ಆರ್ಬಿಟ್ ದಿಸ್ ಈಸ್ ಪೋಲಾರ್ ನಾರ್ತ್ ಅಂಡ್ ಸೌತ್ ಪೋಲ್ಸ್ ಐ ಹೋಪ್ ಯು ಆಲ್ ಹ್ಯಾವ್ ಹರ್ಡ್ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಅಂತ ಕೇಳಿರಲ್ಲ ಎಲ್ಲಾರು ಕೇಳಿರೋ ಇಲ್ಲ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ so these are the 3 orbits in which the earth revolves the artificial satellites revolve around the earth equatorial inclined and polar north to south traveling ಇತ್ತು ಅಂತಂದ್ರೆ ಸೌತ್ ಟು ನಾರ್ತ್ ಆರ್ ನಾರ್ತ್ ಟು ಸೌತ್ ಈ ವೇ ಒಳಗ ಅರ್ಥನ ಸುತ್ತಿದ್ದು ಅಂತಂದ್ರ ಅದನ್ನ ನಾವೇನಂತ ಕರಿತೀವಿ ಪೋಲಾರ್ ಒಂದು ಪೋಲಾರ್ ಪಾಯಿಂಟ್ ಇಂದ ಇನ್ನೊಂದು ಪೋಲಾರ್ ಪಾಯಿಂಟ್ ಗೆ ವೆರಾಸ್ ಇಕ್ವಟೋರಿಯಲ್ ನಿಮ್ಮ ಇಕ್ವೆಟೋರಿಯಲ್ ಪಾಯಿಂಟ್ಸ್ ಬರ್ತಾವ್ ನೋಡ್ರಿ ದಿ ಎಂಡ್ ಈ ಎಂಡ್ ಈ ವೇ ಒಳಗ ಅರ್ಥನ ಟ್ರಾವೆಲ್ ಮಾಡ್ತಿದ್ದು ಅಂತಂದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಇಕ್ವಟೋರಿಯಲ್ ಇನ್ಕ್ಲೈನ್ಡ್
top in the bottom, that is in a narrow direction ಒಳಗ travel ಆಗ್ತಿತ್ತು ಅಂದ್ರೆ ಈ path ಅನ್ನ follow ಮಾಡ್ತಿದ್ವಿ ಅಂದ್ರೆ ಇದನ್ನ ಏನಂತ ಕರೀತಾರ, it is called as inclined. That is what is called as inclined. ಇದ್ರ ಮೇಲೆ ನಿಮ್ಗೆ ಒಂದು ಸಣ್ಣ ಪ್ರಾಬ್ಲಮ್ ಅದ, ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ. ದಟ್ ಈಸ್ ದ ಟೈಮ್ ದಟ್ ಅನ್ ಆರ್ಬಿಟ್ ಟೇಕ್ಸ್ ಟು ಕಂಪ್ಲೀಟ್ಲಿ ರಿವಾಲ್ವ್ ಅರೌಂಡ್ ದ ಅರ್ತ್, ವೆದರ್ ಇಟ್ ಈಸ್ ಇಕ್ವಟೋರಿಯಲ್, ಪೋಲಾರ್ ಆರ್ ಇನ್ಕ್ಲೈನ್ಡ್, ಯಾವುದೇ ರೀತಿ ಆಗ್ಲಿ ಒಂದು ಪಾಯಿಂಟ್ ಇಂದ ಶುರುವಾಗಿ ಮತ್ತೆ ಹೊಳ್ಳಿ ವಾಪಸ್ ಅದೇ ಪಾಯಿಂಟಿಗೆ ಪೂರಿ ಕಂಪ್ಲೀಟ್ ಒಂದು ಸರ್ಕಲ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಏನ್ ಟೈಮ್ ತಗೊಂತೈತಲ್ಲ ಆ ಕ್ಯಾಲ್ಕುಲೇಷನ್ ಗೆ ಅಂತ ಹೇಳಿ ಯು ಹ್ಯಾವ್ ಅ ಫಾರ್ಮುಲಾ. There is a formula proposed by the scientist. ಆ ಫಾರ್ಮುಲಾ ಏನು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ಐತಿ. That I'll explain in the next class. If you have any doubts regarding this class, you can ask. ಇವತ್ತಿನ ಕ್ಲಾಸ್ ಇಂದ ಏನಾದ್ರೂ ಡೌಟ್ಸ್ ಇದ್ದು ಅಂತಂದ್ರೆ ಕೇಳಬಹುದು.